ಈ ಬಿ ಜೆ ಪಿಯವ್ರ ಒಳ ಜಗಳ ಬಣ ಜಗಳ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಅಧ್ಯಕ್ಷರನ್ನ ಕಂಡ್ರೇನೆ ಇನ್ನೊಬ್ರಿಗಾಗಲ್ಲ ಮತ್ತೊಬ್ರಿಗಾಗಲ್ಲ. ಯಾರೇನಾದರೂ ಹೇಳಲಿ, ಯಾರು ಹೆಂಗಾನ ಮಾಡಲಿ, ನಾನೇ ಸಿ ಎಮ್, ಪಟ್ಟದಿಂದ ಇಳಿಯೋದು ಇಲ್ಲ, ಮುಂದಿನ ಸಲನೂ ನಾನೇ ಅಂತ. ಈಗಿರುವ ಡಿ ಸಿ ಎಮ್ಮೇ ನೆಕ್ಸ್ಟ್ ಸಿ ಎಮ್ ಆಗ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿ ಎಮ್. ನಾವು 132 ಸೀಟ್ ಗೆದ್ಕೊಂಡ್ಬಂದ್ವಿ ಅಂತಂದರೆ ಅದಕ್ಕೆ ಕಾರಣ ಡಿ ಕೆ ಶಿ ಅಂತ ಒಂದು ವರ್ಗ ಹೇಳಿದ್ರೆ, ಇಲ್ಲ ಸಿದ್ದರಾಮಯ್ಯವ್ರ ಬಲದಲ್ಲೇ ನಾವು ಅಷ್ಟು ಸೀಟ್ಗಳನ್ನು ಗೆದ್ಕೊಂಡ್ಬಂದಿದ್ದು ಅಂತ ಇನ್ನೊಂದು ವರ್ಗ ಹೇಳುತ್ತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಈ ರಾಜಕೀಯದಲ್ಲಿ ನಾನೇ ಸಿ ಎಮ್ ಆಗಿರಬೇಕು ಅಥವಾ ಯಾರ ಜೊತೆಲೂ ನಾನು ಸಿ ಎಮ್ ಪಟ್ಟವನ್ನು ಶೇರ್ ಮಾಡಲ್ಲ ಅನ್ನುವ ಆಸೆ ಸಹಜವಾಗಿ ಎಲ್ಲ ರಾಜಕಾರಣಿಗಳಿಗೂ ಇರುತ್ತೆ. ಆದರೆ ಪಕ್ಷ ಅಂತ ಒಂದಿರುತ್ತೆ, ಹೈಕಮಾಂಡ್ ಅಂತ ಒಂದಿರುತ್ತೆ, ಪಕ್ಷದ ಬೇರೆ ಬೇರೆ ಲೀಡರ್ಗಳು ಅಂತಿರ್ತಾರೆ. ಹೀಗೆಲ್ಲ ಇರುವಾಗ ಕೆಲವೊಂದು ಪಕ್ಷಗಳಲ್ಲಿ ಕೆಲವರ ಹೆಸರು ಆಗಾಗ ಚಾಲ್ತಿಗೆ ಬರ್ತಾ ಇರುತ್ತೆ. ಹಾಗೆ ಕರ್ನಾಟಕದಲ್ಲಿ ಆಗಾಗ ಇವರು ಸಿ ಎಮ್ ಆಗಬೇಕು ಅಥವಾ ಇವರು ಸಿ ಎಮ್ ಆಗ್ತಾರೆ, ಇವರೇ ನಮ್ಮ ಮುಂದಿನ ಸಿ ಎಮ್ಮು ಅಂತೆಲ್ಲ ಚರ್ಚೆಗೆ ಬರುವ ಒಂದು ಹೆಸರು ಅಂತಿದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರದ್ದು. ಆದರೆ ಅವರ ಸಿ ಎಮ್ ಆಗುವ ಕನಸಿಗೆ ಪ್ರಸ್ತುತ ಹಾಲಿ ಸಿ ಎಮ್ ಸಿದ್ದರಾಮಯ್ಯನವರು ತಣ್ಣೀರು ಬಟ್ಟೆ ಹಾಕಿ ಅದರ ಮೇಲೆ ಏನು ಇದಕ್ಕೆ ಬಿಟ್ಟಂಗಿದೆ, ಈಗ ನೀರಿಗೆ ಬಿಟ್ಟಂಗಿದೆ. ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ಮುಂದಿನ 5 ವರ್ಷಗಳ ಕಾಲ ಸಿ ಎಮ್ ನಾನಾಗಿಯೇ ಇರ್ತೀನಿ, ಹಾಗೂ ಮುಂದಿನ ಎಲೆಕ್ಷನ್ನಲ್ಲೂ ನಾವು ಗೆದ್ದು ಬರ್ತೀವಿ ಅಂತ ಹೇಳಿ ಇವತ್ತು ವಿಧಾನಸೌಧದಲ್ಲಿ ಗುಡುಗಿದ್ದಾರೆ. ಆರ್ ಅಶೋಕ್ ಮಾತಾಡ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಟಕ್ಕರ್ ಕೊಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಅವೆಲ್ಲ ಇಲ್ಲ, ನಾವೇ ಇರ್ತೀವಿ, ಮುಂದೆ ನಾವೇ ಬರ್ತೀವಿ, ಆ್ಯಂಡ್ ಮುಂದಿನ 5 ವರ್ಷಗಳ ಕಾಲ ಸಿ ಎಮ್ ಆಗಿ ನಾನೇ ಉಳ್ಕೋತೀನಿ ಅನ್ನುವ ಮಾತುಗಳನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ತನಕ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಬಂದಾಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಅದನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿ ಅವರೇ ಸಿ ಎಮ್ ಆಗಬೇಕು, ಡಿ ಕೆ ಶಿ ಅವರು ಈಗ ಸಿದ್ದರಾಮಯ್ಯನವರು ಕೆಳಗಿಳಿದು ಡಿ ಕೆ ಶಿ ಅವರು ಬರಬೇಕು ಅಂತೇಳಿ ಡಿ ಕೆ ಶಿ ಬಣ ಮತ್ತು ಸಾಕಷ್ಟು ಸ್ವಾಮೀಜಿಗಳು, ಸಾಕಷ್ಟು ಬೇರೆ ಬೇರೆ ಹಿರಿಯ ರಾಜಕಾರಣಿಗಳು ಅಥವಾ ಜ್ಯೋತಿಷಿಗಳು ಎಲ್ಲರೂ ಸಹಿತ ಈಗ ನೆಕ್ಸ್ಟ್ ಸಿ ಎಮ್ ಈಗಿರುವ ಡಿ ಸಿ ಎಮ್ಮೇ ನೆಕ್ಸ್ಟ್ ಸಿ ಎಮ್ ಆಗ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿ ಎಮ್ ಅಂತ ಹೇಳಿ ಸ್ಪಷ್ಟವಾಗಿ ಹೇಳೋಕೆ ಶುರು ಮಾಡಿದ್ಮೇಲೆ ಸಿದ್ದರಾಮಯ್ಯನವರು ಸಹಿತ ಅವರ ಮಾತುಗಳಲ್ಲಿ ತುಂಬ ಸ್ಪಷ್ಟತೆಯನ್ನು ಕಂಡುಕೊಂಡಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಈಗ ಅಂತಂದರೆ, ಯಾವುದೇ ಕಾರಣಕ್ಕೂ ಏನೇ ಆದರೂ ಸಿ ಎಮ್ ಪಟ್ಟದಿಂದ ನಾನು ಇಳಿಯಲ್ಲ, ಮುಂದಿನ 5 ವರ್ಷಗಳ ಕಾಲ ನಾನೇ ಇರ್ತೀನಿ, ಹಾಗಾಗಿ ಸಿ ಎಮ್ ಸ್ಥಾನವನ್ನು ಹಂಚಿಕೆ ಮಾಡುವ ಪ್ರಕ್ರಿಯೆ ಬರೋದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ ಈಗ ಅರ್ಥ ಆಗದೇ ಇರೋದು, ಇದು ಈಗ ಬಣ ಬಡಿದಾಡಕ್ಕೆ ಕಾರಣವಾಗಬಹುದು ಕಾಂಗ್ರೆಸ್ನಲ್ಲಿ ಅಂತ. ಯಾಕೆಂತಂದರೆ ಅಲ್ಲಿ ಇವತ್ತು ಅಲ್ಲ, ಯಾವತ್ತು ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿದ್ರೋ ಅವತ್ತಿನ ದಿನದಿಂದ ಇವತ್ತಿನ ದಿನದವರೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಅದೊಂದು ಮುಸುಕಿನ ಗುದ್ದಾಟ, ಕೋಲ್ಡ್ ವಾರ್ ನಡೀತಾನೇ ಇದೆ. ನಾವು 132 ಸೀಟ್ ಗೆದ್ಕೊಂಡ್ಬಂದ್ವಿ ಅಂತಂದರೆ ಅದಕ್ಕೆ ಕಾರಣ ಡಿ ಕೆ ಶಿ ಅಂತ ಒಂದು ವರ್ಗ ಹೇಳಿದ್ರೆ, ಇಲ್ಲ ಸಿದ್ದರಾಮಯ್ಯವ್ರ ಬಲದಲ್ಲೇ ನಾವು ಅಷ್ಟು ಸೀಟ್ಗಳನ್ನು ಗೆದ್ಕೊಂಡ್ಬಂದಿದ್ದು ಅಂತ ಇನ್ನೊಂದು ವರ್ಗ ಹೇಳುತ್ತೆ. ಸೊ ಇದೆಲ್ಲದರ ಮಧ್ಯೆ ಅವಕಾಶ ಸಿಕ್ಕರೆ ನಾನು ಸಿ ಎಮ್ ಆಗಿಬಿಡ್ತೀನಿ ಅಂತ ಹೇಳಿ ಒಂದಿಷ್ಟು ಜನರು ಸುತ್ತಮುತ್ತ ಕಾಯ್ತಾ ಇದ್ದಾರೆ. ನಮಗೂ ಆಸೆ ಇದೆ, ನಾವು ಯಾಕೆ ಆಗಬಾರ್ದು ಅನ್ನುವ ಹಾಗೆ ಕಾಯುತ್ತಿರುವ ಕೆಲವರು ಇದ್ದಾರೆ. ಹೀಗಿರುವ ಮಧ್ಯದಲ್ಲಿ ಒಂದು ನೇರ ಪೈಪೋಟಿ ಇದ್ದಿದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ. ಆಯಿತು, ಸಿದ್ದರಾಮಯ್ಯನವ್ರದ್ದು ಈಗ ಅರ್ಧ ಟೈಮ್ ಮುಗಿತಾ ಬಂದಿದೆ ಅಧಿಕಾರಾವಧಿಯಲ್ಲಿ ಅಂದಾಗ ಮುಂದಿನ ಟರ್ಮ್ನಲ್ಲಿ ಡಿ ಕೆ ಶಿ ಅವ್ರನ್ನ 2.5 ವರ್ಷಗಳ ಕಾಲ ಸಿ ಎಮ್ ಆಗಿ ನೋಡಬೇಕು ಅನ್ನುವ ಬಹಳ ಆಸೆಯಿಂದ ಭಾಳಷ್ಟು ಜನ ಕಾಯ್ತಾಯಿದ್ರು. ಇನ್ಫ್ಯಾಕ್ಟ್ ಇವತ್ತಿಗೂ ಯಾವುದೇ ಇಂಟರ್ವ್ಯೂಗಳನ್ನು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೊಟ್ಟರೆ ಅವ್ರು ಹೇಳೋದೊಂದೇ, ನಮ್ಮ ಅಣ್ಣ ಸಿ ಎಮ್ ಆಗೋದನ್ನು ನಾನು ನೋಡಬೇಕು ಅಂತ. ಇತ್ತೀಚೆಗೆ ಅವ್ರ ಮಗಳು ಐಶ್ವರ್ಯ ಸಹಿತ ಸುವರ್ಣ ನ್ಯೂಸ್ನಲ್ಲಿ ತುಂಬ ಅದ್ಭುತವಾಗಿ ಮಾತಾಡಿದರು. ಅಲ್ಲೂ ಸಹಿತ ಇಂಟರ್ವ್ಯೂನಲ್ಲಿ ಅವ್ರು ಹೇಳಿದ್ದು, ನಮ್ಮಪ್ಪ ಸಿ ಎಮ್ ಆಗೋದನ್ನು ನಾನು ನೋಡಬೇಕು ಅಂತ. ನನ್ನ ಪ್ರಕಾರ ಈ ಕ್ಷಣಕ್ಕೆ ಆ ಆಸೆಗಳಿಗೆಲ್ಲ ತಣ್ಣೀರೆರಚಿದಂತೆ ಆಗಿದೆ. ಯಾಕಂತೆ ಅಂದರೆ ಇಲ್ಲಿಯ ತನಕ ಹೈಕಮಾಂಡ್ನ ಕಡೆಗೆ ಬೊಟ್ಟು ತೋರಿಸ್ತಾ ಇದ್ದಂಥ ಸಿದ್ದರಾಮಯ್ಯನವರು ಏಕಾಏಕಿ ಯಾರೇನಾದರೂ ಹೇಳಲಿ, ಯಾರು ಹೆಂಗಾನ ಮಾಡಲಿ, ನಾನೇ ಸಿ ಎಮ್, ಪಟ್ಟದಿಂದ ಇಳಿಯೋದು ಇಲ್ಲ, ಮುಂದಿನ ಸಲನೂ ನಾನೇ ಅಂತ. ಅಂದರೆ ಈಗ ಸಿದ್ದರಾಮಯ್ಯನವರು ನನ್ನ ಪ್ರಕಾರ 2014, 2017, 18, 23 ಪ್ರತಿ ಸಲವೂ ಸಹಿತ ಸಿದ್ದರಾಮಯ್ಯನವರು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನು ಅಂತಂದರೆ, ಇದು ನನ್ನ ಕಡೆಯ ಚುನಾವಣೆ ಅಂತ, ಇದೇ ನನ್ನ ಲಾಸ್ಟ್ ಎಲೆಕ್ಷನ್ ಅಂತಿದ್ದ ಸಿದ್ದರಾಮಯ್ಯನವರು ಈಗ ಮುಂದಿನ ಎಲೆಕ್ಷನ್ಗೂ ಸಹಿತ ಕಣ್ಣಿಟ್ಟಿದ್ದಾರೆ, ಮುಂದಿನ ಎಲೆಕ್ಷನ್ಗೂ ಟಾರ್ಗೆಟ್ ಇಟ್ಟಿದ್ದಾರೆ. ಸೊ ಆ ಟಾರ್ಗೆಟ್ನ ಅವರು ಸುಸೂತ್ರವಾಗಿ ನಿಭಾಯಿಸಿದ್ದೇ ಆದರೆ ನನ್ನ ಪ್ರಕಾರ ಈ ಬಿ ಜೆ ಪಿಯವ್ರ ಒಳ ಜಗಳ ಬಣ ಜಗಳ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಅಧ್ಯಕ್ಷರನ್ನ ಕಂಡ್ರೇ ಇನ್ನೊಬ್ರಿಗಾಗಲ್ಲ ಮತ್ತೊಬ್ರಿಗಾಗಲ್ಲ ಅಂತೇಳಿ ಬಡ್ದಾಡಿಕೊಂಡು ಬಿ ಜೆ ಪಿಯವರು ಛಿದ್ರ ಆಗ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಅದರ ಲಾಭವನ್ನು ತುಂಬ ಅದ್ಭುತವಾಗಿ ಪಡೆದುಕೊಳ್ಳುತ್ತಿರುವ ಕಾಂಗ್ರೆಸ್ ಏನೇ ಮಾಡಿದರೂ ಸಹಿತ
ಅದನ್ನು ದಕ್ಕಿಸಿಕೊಳ್ಳುವ ಬಲವನ್ನಂತೂ ಹೊಂದಿದೆ. ಅಂದರೆ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ನವರ ಯಾವುದೋ ಒಂದು ವೀಕ್ನೆಸ್ ಸಿಕ್ಕಿದಾಗ ಅದನ್ನ ಹಿಡ್ಕೊಂಡು ಕರೆಕ್ಟಾಗಿ ಗುದ್ದಿ ಫೈಟ್ ಮಾಡುವ, ಹೋರಾಟ ಮಾಡುವ ಆ ತಾಕತ್ತನ್ನು ಸಹಿತ ಒಂದು ಹಂತದಲ್ಲಿ ಬಿ ಜೆ ಪಿ ಕಳ್ಕೊಂಡ್ಬಿಟ್ಟಿದೆ ಇಲ್ಲಿ. ಹಾಗಾಗಿ ಬಿ ಜೆ ಪಿಯವರ ವೀಕ್ನೆಸ್ಸನ್ನೇ ಬಲವನ್ನಾಗಿಸಿಕೊಂಡಿರುವ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ದಿನೇ 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 ವ್ಯಾಪ್ತಿಯಂತೆ ಹೆಚ್ಚಿಸ್ಕೊಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಒಂದು ಕಡೆ ಡಿ ಕೆ ಶಿ ಅವರು ಇದ್ದಿರಬಹುದು, ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಇದ್ದಿರಬಹುದು. ಸೊ ಇವರಿಬ್ಬರ ನಡುವೆ ಅವರಿಬ್ಬರು ಅಕ್ಕಪಕ್ಕ ಕೂತ್ಕೊಂಡು ಯಾವುದೇ ವೇದಿಕೆಯಲ್ಲಿ ಕೂತ್ಕೊಂಡ್ರು ನಗ್ನಗಾಡ್ಕೊಂಡು ಚೆನ್ನಾಗೇ ಮಾತಾಡ್ತಾರೆ, ಅದೇನೇ ಇದ್ದಿರ್ಬೋದು. ಬಟ್ ಸಿದ್ದರಾಮಯ್ಯನವರು ಇದ್ದಾಗ ಅವ್ರು ಮಾತ್ರ ಇದ್ದಾಗ ಅವರ ಬಣದ ಏನು ಆ್ಯಟಿಟ್ಯೂಡ್ ಬೇರೆ ಇರುತ್ತೆ. ಸಿದ್ದರಾಮಯ್ಯ ಇದು ಡಿ ಕೆ ಶಿವಕುಮಾರ್ ಮಾತ್ರ ಇದ್ದಾಗ ಒಂದು ಕಾರ್ಯಕ್ರಮದಲ್ಲಿ ಅವರ ಏನು ಬಣದ ಆ್ಯಟಿಟ್ಯೂಡ್ ಬೇರೆ ಥರ ಇರುತ್ತೆ. ಯಾಕಂದರೆ ಎಲ್ಲರೂ ಕಾಯ್ತಾ ಇರೋದು ಏನು ಅಂತಂದರೆ ಡಿ ಕೆ ಶಿ ಅವರ ಸುತ್ತ ಇರುವವರು ಅವರನ್ನು ಸಪೋರ್ಟ್ ಮಾಡುವಂತಹ ಎಮ್ ಎಲ್ ಎಗಳಾಗಿರ್ಬೋದು, ಅವರನ್ನು ಸಪೋರ್ಟ್ ಮಾಡುವ ರಾಜಕಾರಣಿಗಳು ಹೇಳ್ತಾ ಇರೋದೊಂದೇ ಡಿ ಕೆ ಶಿ ಸಿ ಎಮ್ ಆಗಬೇಕು. ಡಿ ಕೆ ಶಿ ಅವರ ಪ್ರಯತ್ನ ತುಂಬ ದೊಡ್ಡದಿದೆ ಕಾಂಗ್ರೆಸ್ ಗೆದ್ದು ಬರೋದ್ರಲ್ಲಿ. ಹಾಗಾಗಿ ಡಿ ಕೆ ಶಿ ಅವರು ಒಂದ್ಸಲಿ ಸಿ ಎಮ್ ಆಗಬೇಕು ಅಂತೇಳಿ ಎಲ್ಲರೂ ಕಾತರದಿಂದ ಕಾಯ್ತಿರುವ ಸಂದರ್ಭದಲ್ಲಿ, ಅಂದರೆ ಇವಾಗ ಸುವರ್ಣ ನ್ಯೂಸಲ್ಲಿ ನೋಡ್ತಾ ಇದೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿ ಅವ್ರ ಮೇಲೆ ಅಂತ. ಅದೊಂಥರ ಇವಾಗ ಪೊಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಆದಂಗೆ ಇದೆ. ಸೊ ಡಿ ಕೆ ಶಿ ಅವರು ಇದನ್ನು ಹೇಗೆ ತಗೋತಾರೆ, ಏನಾಗುತ್ತೆ ರಾಜಕೀಯವಾಗಿ, ಇದರ ಬೆಳವಣಿಗೆಗಳು ಏನೇನಾಗಬಹುದು, ಕಾಂಗ್ರೆಸ್ನೊಳಗಡೆ ಬಣಗಳ ಗುದ್ದಾಟ ಇನ್ನೆಷ್ಟು ಸ್ಟ್ರಾಂಗ್ ಆಗಬಹುದು ಅನ್ನೋದನ್ನು ವಿಲ್ ವೆಯ್ಟ್ ಆ್ಯಂಡ್ ವಾಚ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.